ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ವ್ಯಕ್ತಿತ್ವ ವಿಕಸನದ ಕುರಿತು ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಸಂಚಿಕೆ ಶಿರೋನಾಮೆ ಸೋಲು ಸೋಲೆಂದು ಅಳುಕುದಿರಿ ಗೆಳೆಯ, ಸೋಲಿ ಗಂಜದವ ಗೆಲ್ಲ ಬಲ್ಲನು ಎಳೆಯ. ಅಂದ್ರೆ ಸೋಲು ಸೋಲಂತ ಕೊರಗದಿರು, ಸೋಲಿಗೆ ಅಂಜದವ ಈ ಜಗತ್ತನ್ನೇ ಗೆಲ್ವಲ್ಲ, ಈ ಭೂಮಿಯನ್ನೇ ಗೆಲ್ವಲ್ಲ ಅನ್ನುವಂಥದ್ದು. ಗೆಳೆಯರೆ, ಸೋಲು ಅನ್ನೋದೇನಿದೆಯಲ್ಲ ಅದು ಮಾನಸಿಕವಾಗಿ ನಮ್ಮಲ್ಲಿ ಅಧೀರತೆ, ನಿರಾಶೆ, ಖಿನ್ನತೆ, ಹತಾಶೆ ಎಲ್ಲವನ್ನು ತರುವಂಥದ್ದು. ಆದರೆ ಅದು ತಾತ್ಕಾಲಿಕ ಮಾತ್ರ. ಸೋಲು ಉಂಟಾದಾಗ ನೋವಾಗೋದು ಸಹಜ, ಮಾನಸಿಕವಾಗಿ ನಾವು ಕುಗ್ಗೋಕ್ಕಿವಿ, ನಿಜ. ಆದರೆ ಇದೇ ಒಂದು ಕಾರಣ ಆಗಬಾರ್ದು ನಮ್ಮ ಮುಂದಿನ ನಡೆಗೆ, ಅಲ್ವಾ ಗೆಳೆಯರೆ? ಈ ಸೋಲು ಉಂಟಾದಾಗ ನಾವು ಒಂಚೂರು ಹಿಂದೆ ನೋಡ್ಬೇಕು. ನಾವು ಎಲ್ಲಿ ಎಡವಿದ್ವಿ, ಎಲ್ಲಿ ತಪ್ಪಿದ್ವಿ, ಇದಕ್ಕೆ ಸಿಂಹಾವಲೋಕನ ಅಂತಾರೆ. ಅದನ್ನ ನೋಡಿ ನಮ್ಮಲ್ಲಿ ಆಗಿರುವಂಥ ತಪ್ಪುಗಳು, ಎಡವಿದ್ದಂಥ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಂಡು ಮುನ್ನಡೆದಾಗ ಕೆಲವಿನ ಹಾದಿ ತಾನಾಗಿ ನಮಗೆ ಗೊತ್ತಾಗ್ತದ. ಈ ಗೆಲುವಿಗಾಗಿ ನಾವು ಒಂದು ಸಹನಶೀಲತೆ, ಪ್ರಯತ್ನ, ನಾವಿಟ್ಟ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆ, ಅಚಲವಾದ ವಿಶ್ವಾಸ, ಒಂದು ಆತ್ಮಸ್ಥೈರ್ಯ ಇದ್ದಾಗ ನಾವು ಗೆಲುವಿನತ್ತ ಸಾಗ್ಬಹುದು, ಅಲ್ವಾ ಗೆಳೆಯರೆ? ಈ ಸೋಲು ಅನ್ನೋದೇನಿದೆಯಲ್ಲ, ನಾವು ಸಾಕಷ್ಟು ಏನೋ ಒಂದು ಪ್ರಯತ್ನ ಮಾಡಿ, ಒಂದು ಸಂಘರ್ಷ ಮಾಡಿ ನಾವು ಗೆಲ್ಲಬೇಕು ಅಂತ ಅಂತಿರ್ತೀವಿ. ಆದ್ರೆ ಕೆಲ ಬಾರಿ ಏನೋ ಒಂದು ಸಣ್ಣ ತಪ್ಪಿನಿಂದ ನಾವು ಸೋತಾಗ ಒಂದು ಮಾನಸಿಕವಾಗಿ ನಾವು ಆಘಾತಕ್ಕೊಳಗಾಗ್ತೀವಿ, ಮಾನಸಿಕವಾಗಿ ನೋವು ಅನುಭವಿಸ್ತೀವಿ. ಆದ್ರೆ ಇದೇ ಕೊನೆಯಲ್ಲ. ಸೋಲ್ ಅನ್ನೋದು ಒಂದು ಗೆಲುವಿನ ಮೆಟ್ಟು. ನಮ್ಮ ಹಿರಿಯರು ಹೇಳ್ತಾರ, ಸೋಲೆ ಗೆಲುವಿನ ಸೋಪಾನ ಅಂತ. ನಿಜ ಅದು. ಸೋತು ಗೆಲ್ಲಬೇಕು. ಸೋತು ಗೆದ್ದಾಗಲೇ ಅದ್ರದ್ದು ಒಂದು ರೋಮಾಂಚನ, ಆ ಒಂದು ಪುಳಕ ನಮಗೆ ಗೊತ್ತಾಗೋದು. ಗೆಳೆಯರೆ, ಕೆಲವು ಜನ ಕುತಂತ್ರದಿಂದ, ವಾಮ ಮಾರ್ಗದಿಂದ ಗೆಲ್ಲುತ್ತಾರ. ಅದು ನಿಜವಾದ ಗೆಲುವಲ್ಲ. ನಿಜವಾದ ಗೆಲುವು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಂಘರ್ಷ ಇರಂಗಿಲ್ಲ, ಪೈಪೋಟಿ ಇರೋದಲ್ಲ, ಯಾವುದಿಲ್ಲ. ಅನಾಯಾಸವಾಗಿ ಗೆಲ್ಲೋದೇನಿರಲ್ಲ, ಅದರಲ್ಲಿ ಒಂದು ರೋಮಾಂಚಕತೆನೂ ಇರೋದಿಲ್ಲ, ಅದು ಪುಳಕನ್ನು ಹುಟ್ಟಾಕೋದಿಲ್ಲ. ಗೆಳೆಯರೆ, ಈ ಒಂದು ನಾವೇನು ಸಂಘರ್ಷ ಮಾಡಿ, ಏನು ಪೈಪೋಟಿ ಕೊಟ್ಟು ನಾವು ಏನೋ ಒಂದು ಸಮಸ್ಯೆ ಬಂದಾಗ ಅದನ್ನು ಎದುರಿಸಿ ಗೆಲ್ತೀವಲ್ಲ, ಅದರಲ್ಲಿ ಇರೋ ಸುಖ ಈ ವಾಮ ಮಾರ್ಗದಿಂದ ಏನು ಗೆಲ್ತಾರಲ್ಲ ಅದಕ್ಕಿಂತ ಭಿನ್ನ ಇದೆ. ಇದ್ರ ಸವಿನೇ ಬೇರೆ. ಇದರಲ್ಲಿ ಒಂದು ಸಾರ್ಥಕತೆ ಅನ್ನುವಂಥದ್ದು ಇರ್ತದೆ. ಇಲ್ಲಿ ನಾ ಗೆದ್ದು ಬಂದೆ, ನಾ ಶ್ರಮ ಪಟ್ಟೆ, ನಾ ಸಂಘರ್ಷನ ಎದುರಿಸಿದೆ ಅನ್ನುವಂಥದ್ದು ಇದರಲ್ಲಿ ಇರ್ತದೆ. ಗೆಳೆಯರೆ, ಸೋಲು
ಅನ್ನುವಂಥದ್ದು ಏನಿದಲ್ಲ ಒಂದು ಬೆಂಕಿ. ಆ ಬೆಂಕಿ ಮನಸ್ಸು ಅನ್ನೋ ಫಿನಿಕ್ಸ್ ಪಕ್ಷಿಯನ್ನ ಸುಟ್ಟು ಬೂದಿ ಮಾಡ್ತದೆ. ಆದ್ರೆ ಫಿನಿಕ್ಸ್ ಪಕ್ಷಿ ಮತ್ತೆ ಎದ್ದು ಹೇಳ್ತದ. ಆ ರೀತಿ ಮನಸ್ಸಿರ್ಬೇಕು. ಸೋಲುಗಳು ಎಷ್ಟೇ ನಮ್ಮನ್ನು ದಹಿಸಲಿ, ಸೋಲುಗಳಷ್ಟೇ ನಮ್ಮನ್ನು ನೂಕೊಳ್ಳಿ, ನಾವು ಮನಸ್ಥೈರ್ಯದಿಂದ ಮುಂದೆ ಗೆದ್ದೆ ಗೆಲ್ತೀನಿ ಅಂತ ಮನೋಭಾವದಿಂದ ನಾವು ಎದ್ದಾಗ ನಾವು ಗೆದ್ದೆ ಗೆಲ್ತೀವಿ. ಗೆಳೆಯರೆ, ಈ ಸೋಲು ಅನ್ನೋದೇನಿದೆಯಲ್ಲ, ಇದು ದಾಂಪತ್ಯ ಬದುಕಿನಲ್ಲಿ ಒಂದು ಅಪ್ಯಾಯಮಾನವಾದಂತ ಒಂದು ಸಂದರ್ಭವನ್ನು ತರ್ತದೆ. ಆಶ್ಚರ್ಯವಾಯ್ತು ನಿಮಗೆ. ಈ ಗಂಡ ಹೆಂಡತಿ ನಡುವ ಜಗಳ, ಮನಸ್ತಾಪ ಇದ್ದಿದ್ದ. ಈ ಗಂಡ ಹೆಂಡತಿ ನಡುವ ಜಗಳ ಆದಾಗ ಏನು ವಾಕ್ ಸಮರ, ವಾಗ್ಯುದ್ಧ, ವಾಗ್ವಾದ ಅಂತ ಕರಿತೀವಿ, ಇದು ಅತಿರೇಕಕ್ಕೆ ಹೋದಾಗ ದಾಂಪತ್ಯ ಸಂಬಂಧದ ಸಣ್ಣ ಬಿರುಕು ಕೂಡ ಪ್ರಸಾಕವಾಗಿ ಬೆಳೆಯುವಂಥದ್ದು ಇರ್ತದೆ. ಅದಕ್ಕೆ ಏನಾಗ್ತದೆ, ಅದ ಈ ಒಂದು ಕಂದ ಕೈ ಇರಪಟ್ಟಾಗ ಗಂಡ ಒಂದು ಕಡೆಗೆ, ಹೆಂಡತಿ ಒಂದು ಕಡೆಗೆ ಆಗೋದುಂಟು. ಇದಕ್ಕೆ ಅವಕಾಶ ಕೊಡದೆ ನಾವು ಅದನ್ನ ಗಂಡ ಆತು ಹೆಂಡತಿ ಆತು ಅದನ್ನ ಸೋಲು ಕೊಟ್ಬಿಟ್ರೆ ಗಂಡ ಹೇಳ್ತಾನ ಹೆಂಡತಿಗೆ, ಎಲ್ಲ ನನ್ನ ಕೆಲಸದ ಒತ್ತಡದಿಂದ ನನಗೂ ಮಾನಸಿಕವಾಗಿ ನನಗೂ ಆಯಾಸ ಆಯ್ತು, ಹಿಂಗಾಗಿ ಏನೋ ಒಂದು ದುಡುಕ್ಲಿಂದ ನಾನು ಮಾತಾಡ್ಬಿಟ್ಟೆ, ಸಾರಿ ಅಂತ ಹೇಳ್ತಾನೆ ಹೆಂಡತಿಗೆ. ಹೆಂಡತಿ ಕೂಡ ಹೇಳ್ತಾಳ, ಮನೆ ಕೆಲಸದ ಒತ್ತಡ, ಹೀಗಾಗಿ ನಾನು ಮಾತಾಡ್ಬಿಟ್ಟೆ, ಸಾರಿ ಅಂತ ಹೇಳ್ತಾಳ. ಮುಗಿದೋದು. ಅಲ್ಲೇ ಗಂಡ ಹೆಂಡ್ರು ಪರಸ್ಪರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಒಬ್ಬರು ಪರಿಸ್ಥಿತಿ ಇನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಈ ಯಾವ ಸಮಸ್ಯೆ ಬರೋದಿಲ್ಲ, ವಾಗ್ಯುದ್ಧನ ಆಗೋದಿಲ್ಲ, ವಾಗ್ವಾದನ ಆಗೋದಿಲ್ಲ. ಪರಿಸ್ಥಿತಿ ಮುಂದಕ್ಕೆ ಹೋಗಿ ಅದು ಒಂದು ದಾಂಪತ್ಯ ಬದುಕಿಗೆ ಪರಿಣಾಮಕಾರಿ ಆಗಬಾರದು ಅನ್ನೋಂಗಿತ್ತಂದ್ರೆ ಸೋಲುಕೊಳ್ಳೋದು ಬಹಳ ಒಂದು ಒಳ್ಳೆಯದು. ಇದರಿಂದ ಈ ದಾಂಪತ್ಯ ಸಂಬಂಧದಲ್ಲಿ ಒಂದು ಅನುರಾಗದ ಹೂ ಅರಳುತ್ತದೆ. ಇದರಿಂದ ಬದುಕನ್ನೋದು ಅನುರಾಗ ಕಾವ್ಯ ಆಗ್ತದೆ ಅಲ್ವಾ? ಸೋಲು ಕೂಡ ನಮ್ಮಲ್ಲಿ ಒಂದು ದಾಷ್ಟ್ಯತೆಯನ್ನ, ಆತ್ಮಸ್ಥೈರ್ಯವನ್ನ ಹುಟ್ಟು ಹಾಕುವಂಥದ್ದು. ಅದರಿಂದ ಅದೇ ರೀತಿ ಅದೇ ರೀತಿ ಒಳಗಾಗೋದು ಬೇಕಾಗಿಲ್ಲ. ಇಷ್ಟೆಲ್ಲ ಪ್ರಯತ್ನ ಪಟ್ಟರೆ ನಾವು ಸೋತ್ನೆಲ್ಲ ಅಂತ ಅನ್ನುವಂಥ ನಿರಾಶೆ ಬೇಡ, ಹತಾಶೆ ಬೇಡ, ಅದ್ರ ಬಗ್ಗೆ ಖಿನ್ನತೆ ಬೇಡ. ಇಷ್ಟಕ್ಕೆ ಮುಗಿದಲ್ಲ ಜೀವನ, ಗೆಲ್ಲೋದಕ್ಕೆ ಸಾಕಷ್ಟು ಜೀವನ. ಗೆಲ್ಲಬೇಕು ಬದುಕಿನಲ್ಲಿ. ಸೋಲು ಗೆಲುವು ಇದ್ದಾಗಲೇ ಒಂದು ಸಮರಸ ಅಂತ ಅನ್ನೋದು ಬರೋದು ಬದುಕಿನಲ್ಲಿ. ಗೆಳೆಯರೆ, ಈ ಸೋಲು ಅಂತ ಒಂದು ಅಂಜಿ ಕುಡಿದ್ರೆ ನಾವು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಸೋಲಿಗೆ ಅಂಜದ ಮುಂದೆ ಹೆಜ್ಜೆಟ್ಟಾಗೆ ಬೇಕಾದನ್ನು ಸಾಧಿಸ್ಬೋದು, ಬೇಕಾದನ್ನು ಮಾಡ್ಬೋದು. ಆದ್ರೆ ಅದರಲ್ಲಿ ಪ್ರಯತ್ನಶೀಲತೆ ಬೇಕು, ಸಂಯಮಶೀಲತೆ ಬೇಕು, ಕೆಲಸದಲ್ಲಿ ಶ್ರದ್ಧೆ ಬೇಕು. ಇವೆಲ್ಲ ಇದ್ದಾಗ ಅವು ನಮಗೆ ಗೆಲುವಿನ ಹಾದಿ ಸರಳ. ನಮಸ್ಕಾರ ಗೆಳೆಯರೆ.